ಹಾಯ್ ಹೇಗಿದ್ಯಾ ಚೆನ್ನಾಗಿದ್ಯಾ ಆಕ್ಚುಲಿ ನನ್ನ ಹಸ್ಬೆಂಡ್ ಸಿಸ್ಟರ್ ಮಗಳಲ್ಲಿದೆ ಸೊ ಅನನ್ಯ ಓದಿದೆ ಅಂತ ಸೊ ಈ ಯೂಟ್ಯೂಬ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಎಲ್ಲ ಸಾಂಗ್ಸ್ ನೋಡಿದ್ರು ಚಿಕ್ಕವರಿದ್ದಾಗೆ ಎಸ್ ಪಿ ಸಾಂಗ್ ಅನ್ಸುತ್ತಲ್ಲ ಎಸ್ ಪಿ ಎದೆ ತುಂಬಿದ ಸೊ ಅಲ್ಲಿಂದ ನಾನು ನೋಡಿದ್ದೀನಿ ತುಂಬಾ ಖುಷಿ ಆಯ್ತು ನಮ್ಮ ಕಣ್ಣಿಗೆ ಒಂದು ಸಿಗಲ್ ಇದಾಗ ತುಂಬಾ ಖುಷಿ ಕೊಡುತ್ತೆ ಸೊ ಎಲ್ಲಿಂದ ಶುರು ಆಗ್ತದೆ ನನ್ನ ಅಪ್ಪನಿಗೆ ಬಂದು ಸುಬ್ರಹ್ಮಣ್ಯ ಸೊ ಈಸ್ ಅ ಸಿಂಗರ್ ಸೊ ಮುಂಚೆ ತುಂಬಾ ಸಿರೀಸ್ ಮತ್ತೆ ಕ್ಯಾಸೆಟ್ಸ್ ಎಲ್ಲ ಆಗಿದೆ ಟೆಂಪಲ್ ಸಾಂಗ್ಸ್ ಎಲ್ಲ ಮತ್ತೆ ಕರಿಮಲೆ ಕಥಕಲು ಅಂತ ಒಂದು ಮೂವಿಗೂ ಆರ್ಟ್ ಮೂವಿಗೂ ಅವರು ಅವ್ರು ಆಕ್ಟ್ ಮಾಡಿದ್ದಾರೆ ಅದಕ್ಕೂ ಅವರು ಸಿಂಗ್ ಮಾಡಿದ್ದಾರೆ ಸೊ ಹಾಗಾಗಿ ನನಗೆ ಮನೆಯಿಂದಲೇ ಅದು ಬಂದ್ಬಿಟ್ಟಿದೆ ಸಿಂಗಿಂಗ್ ಅಲ್ಲಿ ಇಂಟ್ರೆಸ್ಟ್ ಮತ್ತೆ ಚಿಕ್ಕ ವಯಸ್ಸಿಂದ ಅವರು ಲೈಕ್ ಮೈಕ್ ಅನ್ನ ಹೇಗೆ ಇಟ್ಕೋಬೇಕು ಇವನ್ ಅದು ಕೂಡ ಅವರೇ ನನಗೆ ಟ್ರೈನ್ ಮಾಡಿದ್ರು ಯಾವ ತರ ಹಾಡ್ಬೇಕು ಅಂತ ಸೊ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಮಾಡ್ತೇನೆ ಅಂತ ಬಟ್ ಒಂದು ನನಗೆ 6 years ಆದಾಗ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಲೈಕ್ ಫೋಕ್ ಸಾಂಗ್ ಕಾಂಪಿಟೇಷನ್ ಇತ್ತು ಅಲ್ಲಿ ನನಗೆ ಫಸ್ಟ್ ಪ್ಲೇಸ್ ಬಂತು ಅವಾಗ ಒಂದು ಮನೆಗೆ ಗೊತ್ತಾಯ್ತು ಓಕೆ ಹಾಡ್ತಾಳೆ ಒಂದು ಸ್ವಲ್ಪ ಟ್ರೈನ್ ಮಾಡಿ ಸೊ ಆಮೇಲೆ ಜಸ್ಟ್ ಒಂದು ಅದಾದ್ಮೇಲೆ ಒಂದು 2-3 ಈವೆಂಟ್ಸ್ ಹೋಗಿದೆ ನಾನು ಇದು ಪುತ್ತೂರಲ್ಲೆಲ್ಲ ಮಾಡ್ತಾ ಇದ್ರು ಮಕ್ಕಳಿಗೆ ಶೋಸ್ ಎಲ್ಲ ಸೊ ಅದರಲ್ಲಿ ಫಸ್ಟ್ ಪ್ಲೇಸ್ ಬರ್ತಾರೆ ಸೊ ಅದಾದ್ಮೇಲೆ ಇದು ಮೀಟಿಂಗ್ ಇತ್ತಲ್ಲ ಆ ಶೋ ಸೊ ಆ ಟೈಮಲ್ಲಿ ನಮ್ದೇ ಏಜ್ ಗ್ರೂಪ್ಗೆ ಆಡಿಷನ್ ಇತ್ತು ನಾವು ಜಸ್ಟ್ ಟ್ರೈ ಕೊಟ್ಟಿದ್ದೆ ಅಷ್ಟೇ ನೋಡುವ ಏನು ಆಗುತ್ತೆ ಏನು ಹೇಳಿ. ಸೊ ಅವಾಗ ಒಂದು ಆಡಿಷನ್ಗೆ ಟ್ರೈ ಮಾಡಿದ್ವಿ. ಸೊ ಅಲ್ಲಿ ನಾವೇ ನಮ್ಮದು ವಾಯ್ಸ್ನ ರೆಕಾರ್ಡ್ ಮಾಡಿ ಕಳಿಸ್ಬೇಕಿತ್ತು. ಈಗಿನ ಥರ ಫೇಸ್ ಟು ಫೇಸ್ ಇರಲಿಲ್ಲ ಆ ಟೈಮಲ್ಲಿ. ಹೌದು. ಸೊ ಅಲ್ಲಿ ನಮಗೆ ಒಂದು ಪೋಸ್ಟ್ ಬರುತ್ತೆ ಸೆಲೆಕ್ಟ್ ಆಗಿದ್ದಾನೆ ಅಂತ. ಅದಾದಮೇಲೆ ಫೇಸ್ ಟು ಫೇಸ್ ಸೆಲೆಕ್ಷನ್ ರೌಂಡ್ ಇತ್ತು, ವಿತ್ ಮ್ಯೂಸಿಕ್ ಹಾಡ್ಲಿಕ್ಕಿತ್ತು. ಸೊ ಅಲ್ಲೂ ಸೆಲೆಕ್ಟ್ ಆಯಿತು. ಸೊ ಅಲ್ಲಿ ಸೆಲೆಕ್ಟ್ ಆದಾಗ ನಂಗೆ ಅದೆಲ್ಲ ಗೊತ್ತಿಲ್ಲ, ಬಿಕಾಸ್ ಸಣ್ಣವಳಲ್ವಾ, ನಂಗೆ SPB ಅವ್ರ ಮುಂದೆ ಹಾಡೋದಿದ್ರೆ ನಂಗೆ ಏನು ಗೊತ್ತಿಲ್ಲ. ಅಪ್ಪ ಹಾಡ್ಲಿಕ್ಕೆ ಹೇಳ್ತಾರೆ, ಸೊ ಹಾಡ್ತೀನಿ ಅಷ್ಟೇ ಗೊತ್ತಿತ್ತು. ಬಟ್ ಅದರ ಇಂಪಾರ್ಟೆನ್ಸ್ ಇವಾಗ ಗೊತ್ತಾಗ್ತದೆ, ಸೊ ನಂಗಿನ್ನೂ ನೆನಪಿದೆ. ಸೊ ಲಕ್ಕಿ ಅಲ್ಲ SPB ಸರ್, ನೀವು ಅದರಲ್ಲಿ ಅವ್ರ ಮುಂದೆ ಹಾಡೋದು ಅಂದರೆ ತುಂಬಾ ಲಕ್ಕಿ. ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮಕ್ಕಳನ್ನ. ಸೊ ಇವಾಗಲೂ ವಿಡಿಯೋಸ್ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಸೊ ಆ ಥರ ನಂದು ಕೆರಿಯರ್ ಸ್ಟಾರ್ಟ್ ಆಯಿತು, ಲೈಕ್ ಸಿಂಗಿಂಗ್ ಅಂತೆಲ್ಲ. ಸೊ ಆಮೇಲೆ ಇವನ್ ನಮಗೆ ಪ್ರೋಗ್ರಾಮ್ಸ್ ಎಲ್ಲ ಅಪ್ಪನೂ ಹಾಡ್ತಿದ್ರು, ಇವನ್ ನಾನು ಅವ್ರ ಜೊತೆ ಸೇರ್ಕೊಂಡು ಹಾಡ್ತಾ ಇದ್ದೆ. ನಮ್ದು ಡುಯೆಟ್ ಸಾಂಗ್ಸ್ ಎಲ್ಲ. ಸೊ ನಮ್ದು ಟ್ರೂಪು ಇತ್ತು ಮ್ಯಾಂಗ್ಳೂರಿಂದ ಎಲ್ಲ. ಸೊ ಕಾನ್ಸರ್ಟ್ಸು ಕೊಡ್ತಾ ಇದ್ವಿ. ಸೊ ಹಾಗೇನೆ ಬೇರೆ ಬೇರೆ ಶೋಸ್ಗೂ ಟ್ರೈ ಮಾಡಿದ್ವಿ. ಸುವರ್ಣ ಚಾನೆಲಲ್ಲಿ ಲಿಟಲ್ ಸ್ಟಾರ್ ಸಿಂಗರ್ ಅಂತ ಮಾಡಿದ್ವಿ. ಸೊ ಅದರಲ್ಲಿ ಶಶಿಧರ್ ಕೋಟೆ ಅವರು ಮತ್ತೆ ಮಂಜುಳಾ ಗುರುರಾಜ್, ಸಂಗೀತ ಕಟ್ಟಿ ಅವರೆಲ್ಲ ಜಡ್ಜಸ್ ಆಗಿದ್ರು. ಸೊ ಅಲ್ಲೂ ನಾನೊಂದು ಕ್ವಾರ್ಟರ್ ಫೈನಲ್ ತನಕ ಬಂದಿದ್ದೆ. ಡ್ಯೂ ಟು ಸಮ್ ಇಶ್ಯೂಸ್ ಅದು ಶೋ ಕಂಟಿನ್ಯೂ ಆಗಿಲ್ಲ. ಸೊ ಅಲ್ಲಿ ಫೈನಲು ಆಗಿರಲಿಲ್ಲ. ಸೊ ಅದಾದ್ಮೇಲೆ ಲೈಕ್ ಕಸ್ತೂರಿ ಚಾನೆಲ್ ಅಲ್ಲಿ ಸೂಪರ್ ಸ್ಟಾರ್ ಅಂತ. ಹೌದು ಹೌದು. ಸೊ ಅಲ್ಲೂ ಇವರು ಜಯಶ್ರೀ ಅಮ್ಮ ಮತ್ತೆ MD ಪಲ್ಲವಿ ಅವರೆಲ್ಲ ಜಡ್ಜಸ್ ಆಗಿತ್ತು. ಸೊ ಅಲ್ಲಿ ನಾನು 3rd ರನ್ನರ್ ಅಪ್ ಆಗಿದ್ದೆ. ಸೊ ಅಲ್ಲಿ ನಂಗೆ ಸ್ವಲ್ಪ ಲಾಂಗ್ ಜರ್ನಿ ಇತ್ತು, ಅಲ್ಲಿ ತುಂಬಾ ಸಿಕ್ತಿತ್ತು. ಅದಾದ್ಮೇಲೆ ಸರಿಗಮಪ್ಪ ಲಿಟಲ್ ಚಾನ್ಸ್ ಮಾಡಿದ್ವಿ. ಸೊ ಅದು ಇನ್ನೂ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಹೌದು. ಸೊ ಅಲ್ಲಿ ವಿಜಯ್ ಪ್ರಕಾಶ್ ಸರ್ ಇದ್ರು, ಮತ್ತೆ BK ಸುಮಿತ್ರಾ ಅವ್ರ ಮಕ್ಕಳು ಸೌಮ್ಯ ರಾವ್. ಸೊ ಅಲ್ಲೂ ನನಗೆ ಸೆಮಿಫೈನಲಿಸ್ಟ್ ಆಗಿ ಟಾಪ್ 6 ಕಂಟೆಸ್ಟೆಂಟ್ ಆಗಿದ್ದೆ. ಸೊ ಅದು ಇನ್ನೂ ಚೆನ್ನಾಗಿತ್ತು. ಎಲ್ಲ ತುಂಬಾ ಮೆಮೊರೀಸ್ ಇದೆ, ಎಲ್ಲ ತುಂಬಾ ಖುಷಿ ಆಗುತ್ತೆ. ಇದರಿಂದ ಎಲ್ಲ ಕಂಪೇರ್ ಮಾಡಿದಾಗ SPB ಅವ್ರ ಜೊತೆ ಹಾಡಿ ನಿಜ ನಿಜ, ನಾನು ಅವ್ರ ಫ್ಯಾನ್. ಅಂದ್ರೆ ಇಟ್ ವಾಸ್ ಟೂ ಮಚ್ ರಿಯಾಲಿಟಿ ಶೋ ತರ ಇತ್ತು. ಹೌದು, ವಿದೌಟ್ ಎನಿ ಫಿಲ್ಟರ್. ತುಂಬಾ ಚೆನ್ನಾಗಿತ್ತು. ಹೌದು. ಮತ್ತೆ ನಿಮ್ಮ ಜರ್ನಿ ಇವಾಗ ಹೇಗೆ ನಡೀತಾ ಇದೆ? ಇವಾಗ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಬ್ಯಾಂಗ್ಳೂರಲ್ಲಿ. ಸೊ ಈಗ ವರ್ಕ್ ಮಾಡ್ತಾ ಇದ್ದೀನಿ ನಾನು. ಸೊ ಐ ಡಿಂಟ್ ಕನ್ಸಿಡರ್ ದಿಸ್ ಆಸ್ ಎ ಲೈಕ್ ಫುಲ್ ಟೈಮ್ ಜಾಬ್ ಥರ. ಸೊ ಪ್ಯಾಷನ್ ಇದೆ. ಸೊ ಕಾನ್ಸರ್ಟ್ಸ್ ಇದೆ, ಕಾನ್ಸರ್ಟ್ಸ್ ಹೋಗ್ತೀವಿ. ಮತ್ತು ಇವಾಗ ನಮ್ಮ ಟ್ಯಾಲೆಂಟನ್ನು ಸೋಷಿಯಲ್ ಮೀಡಿಯಾ ಥ್ರೂ ಕೂಡ ಲೈಕ್ ಎಕ್ಸ್ಪೋಸ್ ಮಾಡ್ಬೋದಲ್ವ. ಸೊ ನಾನು ರೀಲ್ಸ್ ಅದರಿಂದ ಮತ್ತು ಯೂಟ್ಯೂಬ್, ಸೊ ಅದು ಇಂಟ್ರೆಸ್ಟ್ ಇದೆ ನಮಗೆ. ಸೊ ಈವನ್ ಅಪ್ಪ ಹಾಡ್ತಾರಲ್ಲ, ಸೊ ಇವನ್ ವಿ ಆರ್ ಪ್ಲಾನಿಂಗ್ ನಂದು ಮತ್ತು ಅಪ್ಪಂದು ಸಾಂಗ್ಸ್ ಎಲ್ಲ ರಿಲೀಸ್ ಮಾಡಬೇಕು ಅಂತ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆಲ್ಲ. ಪ್ಲಾನಿಂಗ್ ಟು. ಓಕೆ, ಆಬ್ವಿಯಸ್ಲಿ ಚೆನ್ನಾಗಿದೆ ನಿಮ್ಮದೆಲ್ಲ. ಅದು ನಮಗೋಸ್ಕರ ಒಂದೆರಡು ಲೈನ್ ಕನ್ನಡನೇ ಹಾಡಿ. ಓಕೆ. ಎಷ್ಟನಕ್ಕೆ ಅಮ್ಮ ಸಾಂಗ್ಸ್ ನಂಗೆ ತುಂಬ ಇಷ್ಟ. ಸೊ ಅವ್ರದ್ದು ಗೆಜ್ಜೆ ಪೂಜೆ ಚಿತ್ರದಿಂದ ಗಗನವು ಎಲ್ಲೋ. ಓ, ತುಂಬ ಚೆನ್ನಾಗಿದೆ. ಓಕೆ ಓಕೆ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದೂವರಿನ ನಿನಗೆ ನೀಡಿದ ವಚನವ ಕೇಳಿ ತೇಲಿ ತೇಲಿ
ವಾವ್ ಗಗನವುಲೆಲ್ಲೋ, ಭೂಮಿಯು ಎಲ್ಲೋ, ಒಂದು ನರೇನಾ. ವಾವ್, ಸೂಪರ್ ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. Thank you. ಹಾಂ, ಸಂಗೀತ ನಾವು ಯಾವಾಗ ಬೇಕಾದರೂ ಕಲಿಬೋದಾ, ಹೇಗೆ ಹೇಳ್ತೀರಾ ನಿಮ್ಮ ಅಭಿಪ್ರಾಯ? ಹಾ, ಏನಂದ್ರೆ ಇವಾಗ ವಾಯ್ಸ್ ಅನ್ನೋದಿದೆ ಅಲ್ಲ, ಸೊ ಅದು ಲೈಕ್ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಸೊ ಅದೊಂದು ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಎನಿ ಸಿಂಗರ್ಸಿಗೂ ವಾಯ್ಸ್. ಮತ್ತು ಈವನ್ ಪ್ರಾಕ್ಟೀಸ್ ಮತ್ತು ಇಷ್ಟೇ ಸರ್ಟೇನ್ ಏಜ್ ಇದೆ ಅಂತ ಇಲ್ಲ, ಯು ಕ್ಯಾನ್ ಸ್ಟಾರ್ಟ್ ಎನಿ ಟೈಮ್. ಬಟ್ ಮೇನ್ ಥಿಂಗ್ ನಮಗೆ ಇಂಟ್ರೆಸ್ಟ್ ಇರಬೇಕು, ಕಲೀಲಿಕ್ಕೆ ಇಂಟ್ರೆಸ್ಟ್ ಬೇಕು. ಮತ್ತು ಏನಂದರೆ ನಮಗೇನೋ ಬೇಜಾರಾಗಿದೆ ಅಥವಾ ಮೂಡ್ ಏನೋ ಸರಿ ಇಲ್ಲ, ಸೊ ಅವಾಗ ಮ್ಯೂಸಿಕ್ ಕೇಳೋದು, ಹಾಡೋದ್ರಿಂದ ನಮಗೆ ತುಂಬ ಮೈಂಡ್ ರಿಫ್ರೆಶ್ ಆಗುತ್ತೆ. ಈವನ್ ಇನ್ನೊಬ್ಬರು ವ್ಯಕ್ತಿಗೂ ಕೂಡ ಅವನಿಗೇನು ತುಂಬ ಬೇಜಾರಿದೆ, ನಮಗೊಂದು ಸಾಂಗ್ ಕೇಳಿದಾಗ ಖುಷಿ ಆದರೆ ಅವರಿಗೂ ಕೂಡ ನಮಗೂ ಒಂದು ಖುಷಿ. ಸೊ ಇಟ್ಸ್ ಲೈಕ್ ಜಾಬ್ ಅಂತ ಕನ್ಸಿಡರ್ ಮಾಡಲ್ಲ ನಾವು. ಈಗ ಸಿಂಗಿಂಗ್ ಶೋಸ್ಗೂ ಹೋದರೂ ಕೂಡ ನಮಗೆ ಎಟ್ ದ ಎಂಡ್ ಏನು ಅಂತ ಹೇಳಿದರೆ ಆಡಿಯನ್ಸ್ಗೆ ಇಷ್ಟ ಆಗಬೇಕು ನಮ್ಮದು ಸಾಂಗ್ಸ್. ಸೊ ಯಾರಾದರೂ ಬಂದು ಎಪ್ರಿಷಿಯೇಟ್ ಮಾಡಿದಾಗೆಲ್ಲ ಚೆನ್ನಾಗಾಗಿತ್ತು ನಿಮ್ಮದು ಸಾಂಗ್ ಅಂತ ನಮಗೆ ತುಂಬ ಖುಷಿ ಆಗುತ್ತೆ. ಸೊ ನಮಗೆ ಅದೇ ಒಂದು ಖುಷಿ ನಿಜ ನಿಜ, ಸಿಂಗಿಂಗಿಗೆ. ಹೌದು ನಿಜ. ತುಂಬ ಖುಷಿ ಆಗುತ್ತೆ. ನೀವು ಹೇಳಿದ ಪ್ರಕಾರ ಏಜ್ ಲಿಮಿಟ್ ಇಲ್ಲ ನಾವು ಸಂಗೀತ ಕಲಿಬೇಕಾದ್ರೆ. ಸೊ ನನಗೆ ಸಂಗೀತ ಅಂದರೆ ತುಂಬ ಹುಚ್ಚು. ಹಾಡ್ತೀವಿ, ಇವಾಗ ಮನೆಯಲ್ಲಿ ಅಷ್ಟೇ ಹಾಡೋದು. ಆದರೆ ಯಾರು ಹಾಡ್ತಾರೆ ಅಂದರೆ ತುಂಬ ಖುಷಿ ಆಗುತ್ತೆ, ಕೇಳೋಕೆ ನನಗೆ ಖುಷಿ. ತುಂಬ ಸಂಗೀತ ಅಂದರೆ ತುಂಬಾ ಇಷ್ಟ. ಸೊ ನೀವು ಇವಾಗಲೂ ಸ್ಟಾರ್ಟ್ ಮಾಡ್ಬೋದು. ಲೈಕ್ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಇದೆ ಅಲ್ಲ, ಜಸ್ಟ್ ಒಂದು ರೀಲ್ ಅಪ್ಲೋಡ್ ಮಾಡೋದು, ಹಾಂ, ಏನಿ ಡಿವೋಷನಲ್ ಸಾಂಗ್ ಆಗಲಿ, ನಿಮ್ಗೆ ಯಾವ್ದು ಇಷ್ಟ ಇದೆ ಸಾಂಗ್, ಜಸ್ಟ್ ಒಂದು ಹ್ಯಾಶ್ಟ್ಯಾಗ್ ಹಾಕಿ, ಹೂ ನೋಸ್ ಅಲ್ವಾ, ಆಲ್ಗೋರಿದಮ್ ಇನ್ಸ್ಟಾಗ್ರಾಮ್ದು ಪಿಕ್ ಮಾಡುತ್ತೆ ಎಲ್ಲ ವೈರಲ್ ಆಗುತ್ತೆ. ಇಟ್ಸ್ ನಾಟ್ ಲೈಕ್ ವೈರಲ್ಲೇ ಆಗಬೇಕು ಅಂತ ನಿಮಗೂ ಒಂದು ಖುಷಿ, ನಾನು ಹಾಡಿದ್ದೇನೆ ಅಂತ ಕೇಳ್ಬೋದು. ನೋಡೋಣ, ಟ್ರೈ ಮಾಡೋಣ. ಟ್ರೈ ಮಾಡಿ, ಸ್ಟಾರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಇಟ್ ವಾಸ್ ಅ ನೈಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಅನನ್ಯ.